ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕರ್ನಾಟಕದ ಅತ್ಯಂತ ಸುಂದರವಾದ ಗಿರಿಧಾಮವೆಂದೇ ಖ್ಯಾತಿಯಾಗಿರುವ ಸಕಲೇಶಪುರಕ್ಕೆ 3 ದಿನಗಳ ಪ್ರವಾಸದ ಪ್ಲಾನ್ ಅನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸಕಲೇಶಪುರ ಅಂತೂ ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿರುವ ಕರ್ನಾಟಕದ ಜನಪ್ರಿಯವಾದ ಗಿರಿಧಾಮಗಳಲ್ಲಿ ಒಂದು. ಇದು ತನ್ನದೇ ಆದ ಪ್ರಾಕೃತಿಕ ಶ್ರೀಮಂತಿಕೆಯನ್ನ ತನ್ನಲ್ಲಿ ಭದ್ರವಾಗಿ ಹಿಡಿದಿಟ್ಟುಕೊಂಡಿದೆ. ಇಲ್ಲಂತೂ ನಾವು ದಟ್ಟವಾದ ಕಾಡುಗಳು, ಐತಿಹಾಸಿಕ ದೇವಾಲಯಗಳು, ಭವ್ಯವಾದ ಹಳೆಯ ಕೋಟೆಗಳು, ಎತ್ತರದ ಪರ್ವತ ಶಿಖರಗಳನ್ನ ಕಾಣಬಹುದು. ಹಾಗೆ ಆಕರ್ಷಕ ಜಲಪಾತಗಳನ್ನು ಕೂಡ ನೀವಿಲ್ಲಿ ಕಣ್ತುಂಬಿಸಿಕೊಳ್ಳಬಹುದು. ಇಲ್ಲಿನ ವಾತಾವರಣಕ್ಕೆ ಮಂತ್ರಮುಗ್ಧರಾಗಲು ರಾಜ್ಯದ ನಾನಾ ಭಾಗಗಳಿಂದಲ್ಲದೆ ಇತರ ರಾಜ್ಯಗಳಿಂದಲೂ ಕೂಡ ಜನರು ಭೇಟಿ ನೀಡ್ತಾ ಇರ್ತಾರೆ. ಪ್ರಾಚೀನ ಕೋಟೆಗಳಿಂದ ಹಿಡಿದು ಜಲಪಾತಗಳನ್ನ ನೀವು ಒಂದೇ ಗಿರಿಧಾಮದಲ್ಲಿ ಕಣ್ತುಂಬಿಸಿಕೊಳ್ಳಬಹುದು. ಹಾಗೆ ಇದು ಪಶ್ಚಿಮ ಘಟ್ಟಗಳಲ್ಲಿ ನೆಲೆಸಿರುವುದರಿಂದ ಚಹಾ, ಕಾಫಿ ಮತ್ತು ವಿಶಾಲವಾದ ಮಸಾಲೆ ತೋಟಗಳಿಂದ ಆವೃತವಾಗಿದೆ. ಸಕಲೇಶಪುರದಲ್ಲಂತೂ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳೇ ಇವೆ. ಆದ್ರೆ ಇವತ್ತು ನಾನು 3 ದಿನಗಳಲ್ಲಿ 12 ಜಾಗಗಳನ್ನ ಹೇಗೆ ಕವರ್ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಇನ್ನೇಕೆ ತಡ, ಬನ್ನಿ ಶುರು ಮಾಡೋಣ. ಸಕಲೇಶಪುರಕ್ಕೆ ಬೆಂಗಳೂರಿಂದ 220 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ನಾನು ಇನ್ನೊಂದು ಹೇಳೋದು ಮರ್ತೆ ನಿಮ್ಗೆ, ಈ ವಿಡಿಯೋದಲ್ಲಿ ನಾನು ಬಜೆಟ್ ರೂಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಬೈಕ್ ರೆಂಟಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿಗೆ ಹೋಗ್ಲಿಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲಿಗೆ ಹೋದಾಗ ಊಟ ತಿಂಡಿ ಮಾಡ್ಲಿಕ್ಕೆ ರೆಸ್ಟೋರೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ 3 ದಿನಗಳಲ್ಲಿ 12 ಜಾಗಗಳಿಗೆ ಹೇಗೆ ವಿಸಿಟ್ ಮಾಡಬಹುದು, ಹಾಗೆ ಈ 12 ಜಾಗಗಳ ಇಂಪಾರ್ಟೆನ್ಸ್ ಅನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಮತ್ತು ಬೆಸ್ಟ್ ಟೈಮ್ ಯಾವುದಪ್ಪ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಲಿದೆ. ಸಹಾಯ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಮಿಸ್ ಮಾಡಬೇಡಿ. ಸಕಲೇಶಪುರಕ್ಕೆ ನೀವು ನಿಮ್ಮ ಓನ್ ವೆಹಿಕಲ್ಸ್ ಮೂಲಕ ಆರಾಮಾಗಿ ರೀಚ್ ಆಗಬಹುದು. ಅಥವಾ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅನ್ನ ನೋಡ್ತಾ ಇದ್ದೀರಾ ಅಂದ್ರೆ ನೀವು ಪ್ರೈವೇಟ್ ಆಗಿ ಬಸ್ಗಳನ್ನ ಬುಕ್ ಮಾಡಿಕೊಂಡು ಇಲ್ಲಿಗೆ ರೀಚ್ ಆಗಬಹುದು. ಅಥವಾ ನೀವು ಟ್ರೈನ್ಗಳನ್ನ ಬುಕ್ ಮಾಡ್ಕೋಬಹುದು. ನಿಮ್ಗೇನಾದ್ರೂ ವೆಸ್ಟರ್ಡಾಮ್ ಟ್ರೈನ್ಸ್ ಬೇಕು ಅಂದ್ರೆ ಅದನ್ನು ಕೂಡ ನೀವು ಬುಕ್ ಮಾಡ್ಕೊಳ್ಬಹುದು. ಈ ಟ್ರೈನ್ಗಳಂತೂ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ನೇಚರ್ ಬ್ಯೂಟಿನ ಎಂಜಾಯ್ ಮಾಡಬೇಕು ಅಂತ ಏನಾದ್ರೂ ಆಸೆ ಇದ್ರೆ ಟ್ರೈನ್ ನಲ್ಲಿ ಕೂತ್ಕೊಂಡು ನೀವು ಇದಕ್ಕಂತೂ ಪ್ಲಾನ್ ಮಾಡಲೇಬೇಕು. ವೆಸ್ಟರ್ಡಾಮ್ ಟ್ರೈನ್ಸ್ ಅನ್ನ ನೀವು ಬುಕ್ ಮಾಡ್ಕೊಳ್ಬೇಕು ಅಂದ್ರೆ IRCTC ವೆಬ್ಸೈಟ್ಗೆ ಹೋಗಿ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿಗೆ ಹೋದ್ಮೇಲೆ ನಿಮಗೆ ಆಪ್ಷನ್ಸ್ ಕಾಣ್ತಾ ಹೋಗುತ್ತೆ. ನೀವು ಅದೇ ಆರ್ಡರ್ ವೈಸ್ ಅಲ್ಲಿ ನೀವು ಫಿಲ್ಅಪ್ ಮಾಡ್ತಾ ಹೋಗಬಹುದು. ನಿಮಗೆ ಯಾವತ್ತಿಗೆ ಬೇಕು, ಯಾವತ್ತಿಗೆ ನೀವು ಅಲ್ಲಿಂದ ಬಿಡ್ತೀರಾ, ಇದನ್ನೆಲ್ಲ ಡೀಟೇಲ್ಸ್ ಅದೇ ಕೇಳ್ತಾ ಹೋಗುತ್ತೆ ವೆಬ್ಸೈಟ್ ಅಲ್ಲಿ. ನೀವು ಅದನ್ನೆಲ್ಲ ಫಿಲ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ಹಾಗೆ ಈ ಟ್ರೈನ್ಸ್ ಸ್ಯಾಟರ್ಡೇಸ್ ಮಾತ್ರ ಅವೈಲೇಬಲ್ ಇರ್ತವೆ. ಇದ್ರ ಬಗ್ಗೆ ಇನ್ನೇನಾದ್ರೂ ಮಾಹಿತಿ ಬೇಕು ಅಂದ್ರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೀವು ವೆಸ್ಟರ್ಡಾಮ್ ಟ್ರೈನ್ಸ್ ಅಲ್ಲಿ ಟ್ರಾವೆಲ್ ಮಾಡೋದು ಬೇಡ, ನಾರ್ಮಲ್ ಟ್ರೈನ್ಸ್ ಅಲ್ಲೇ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ನೀವು ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದಾನೆ ಟಿಕೆಟ್ ಅನ್ನ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ವೆಸ್ಟರ್ಡಾಮ್ ಟ್ರೈನ್ಸ್ ಅಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇದ್ರೂ ಕೂಡ ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದಾನೆ ನೀವು ಹೊರಡೋದು ಸಕಲೇಶಪುರಕ್ಕೆ. ಈಗ ನಾನು ಮೊದಲನೇ ದಿವಸ ಸಕಲೇಶಪುರದಲ್ಲಿ ನೀವು ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ಲಿಕ್ಕಿದ್ದೀರಾ ಅಂತ ಹೇಳ್ತಾ ಹೋಗ್ತೀನಿ. ಸಕಲೇಶಪುರದಿಂದ 900 ಮೀಟರ್ಗಳಷ್ಟು ದೂರ ಇರುವಂತಹ ಶ್ರೀ ಸಕಲೇಶಪುರ ಸ್ವಾಮಿ ದೇವಾಲಯಕ್ಕೆ ನೀವು ರೀಚ್ ಆಗಿ. ಸಕಲೇಶಪುರದಲ್ಲಂತೂ ಆಧ್ಯಾತ್ಮಿಕ ಆಸಕ್ತರು ಭೇಟಿ ನೀಡಲೇಬೇಕಾದ ಸ್ಥಳ ಅಂದ್ರೆ ಅದು ಸಕಲೇಶ್ವರ ದೇವಸ್ಥಾನ. ಇದು ಸಕಲೇಶಪುರದ ಪ್ರಮುಖ ಆಕರ್ಷಣೆ ಕೂಡ ಆಗಿದೆ. ಹೊಯ್ಸಳ ವಾಸ್ತುಶಿಲ್ಪದ ಅತ್ಯುತ್ತಮ ಕರಕುಶಲತೆಗೆ ಸಾಕ್ಷಿಯಾಗಿ ನಿಂತಿರುವ ಸುಂದರವಾದ ದೇವಾಲಯವಿದು. ಇಲ್ಲಂತೂ ನೀವು ಮನೋಹರವಾದ ವಾಸ್ತುಶಿಲ್ಪವನ್ನ ಕಾಣಬಹುದು. ಇದನ್ನಂತೂ 11 ಮತ್ತು 14ನೇ ಶತಮಾನದ ನಡುವೆ ನಿರ್ಮಿಸಲಾಗಿದೆ. ಸಕಲೇಶಪುರಕ್ಕೆ ಹೋದಾಗಂತೂ ಈ ದೇವಾಲಯಕ್ಕೆ ನೀವು ಭೇಟಿ ನೀಡಲೇಬೇಕು. ಈ ದೇವಾಲಯಕ್ಕೆ ಭೇಟಿ ನೀಡಾದ್ಮೇಲೆ ಇಲ್ಲಿಂದ 6.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಮಂಜರಾಬಾದ್ ಕೋಟೆಗೆ ರೀಚ್ ಆಗಿ. ಸಕಲೇಶಪುರದ ಪ್ರಧಾನ ಪ್ರವಾಸಿ ಆಕರ್ಷಣೆ ಅಂದ್ರೆ ಅದು ಮಂಜರಾಬಾದ್ ಕೋಟೆ. ಇಲ್ಲಿ ಸಾಕಷ್ಟು ಸಿನಿಮಾಗಳ ಚಿತ್ರೀಕರಣ ನಡೆದಿದೆ. ದೇಶದ ವಿಶಿಷ್ಟ ಕೋಟೆಗಳಲ್ಲಿ ಒಂದಾದ ಮಂಜರಾಬಾದ್ ಕೋಟೆಯನ್ನ ಟಿಪ್ಪು ಸುಲ್ತಾನ್ ನಿರ್ಮಿಸಿದ ಎಂದು ಹೇಳಲಾಗುತ್ತೆ. ಅಲ್ಲದೆ ಈ ಸ್ಥಳ ಭಾರತದಲ್ಲಿ ಇಸ್ಲಾಮಿಕ್ ವಾಸ್ತುಶಿಲ್ಪದ ತೇಜಸ್ಸನ್ನ ಪ್ರದರ್ಶಿಸುತ್ತೆ. ಈ ವಿಸ್ತಾರವಾದ ಮತ್ತು ಬಹು ಸುಂದರವಾದ ಕೋಟೆಯನ್ನ ನೋಡಲು ಸಾಕಷ್ಟು ಪ್ರವಾಸಿಗರು ಬರ್ತಾನೆ ಇರ್ತಾರೆ. ಸಕಲೇಶಪುರ ಅಂದ ತಕ್ಷಣನೇ ತಟ್ ಅಂತ ನಮಗೆ ನೆನಪಾಗೋದೇ ಈ ಮಂಜರಾಬಾದ್ ಕೋಟೆ. ಆದ್ರಿಂದ ನೀವು ಸಕಲೇಶಪುರಕ್ಕೆ ಭೇಟಿ ನೀಡಿದಾಗ ಈ ಕೋಟೆಗೂ ಕೂಡ ಭೇಟಿ ನೀಡಲಿಕ್ಕೆ ಮಿಸ್ ಮಾಡಲೇಬಾರದು. ಈ ಸ್ಥಳಕ್ಕೆ ಭೇಟಿ ನೀಡಾದ್ಮೇಲೆ ಇಲ್ಲಿಂದ 9 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಮಂಜೇಹಳ್ಳಿ ಜಲಪಾತಕ್ಕೆ ರೀಚ್ ಆಗಿ. ಸಕಲೇಶಪುರದಲ್ಲಂತೂ ಜಲಪಾತದ ಸೌಂದರ್ಯವನ್ನ ನೀವು ಕಣ್ತುಂಬಿಸಿಕೊಳ್ಬೇಕು ಅಂದ್ರೆ ಮಂಜೇಹಳ್ಳಿ ಜಲಪಾತಕ್ಕೆ ನೀವು ಭೇಟಿ ನೀಡಲೇಬೇಕು.
ಇಲ್ಲಿಗೆ ಬಂದಾಗಂತೂ ನೀವು ಕುಟುಂಬ ಮತ್ತು ಸ್ನೇಹಿತರ ಜೊತೆಗೆ ಪ್ರಕೃತಿಯ ಪ್ರಶಾಂತತೆಯನ್ನ ಅನುಭವಿಸಬಹುದು. ಇಲ್ಲಿನ ಸ್ಥಳೀಯರು ಈ ಜಲಪಾತವನ್ನ ಅಬ್ಬಿ ಜಲಪಾತ ಎಂದು ಕೂಡ ಕರೀತಾರೆ. ಮಂಜೇಹಳ್ಳಿ ಜಲಪಾತವು ಸಕಲೇಶಪುರದ ಅತ್ಯಂತ ಸುಂದರವಾದ ಪ್ರವಾಸಿ ಸ್ಥಳಗಳಲ್ಲಿ ಒಂದು. ಜಲಪಾತದ ಸೌಂದರ್ಯ ಮಳೆಗಾಲದಲ್ಲಿ ದುಪ್ಪಟ್ಟಾಗತ್ತೆ, ಆದ್ರೆ ನಾವು ಮಳೆಗಾಲದಲ್ಲಿ ಟ್ರಾವೆಲಿಂಗ್ ಮಾಡೋದು ತುಂಬಾನೇ ಕೆಟ್ಟದ್ದು. ಮಳೆಗಾಲದಲ್ಲಂತೂ ನೀವು ಜಲಪಾತದ ಹತ್ರ ಕೂಡ ಹೋಗಬೇಡಿ, ಯಾಕಂದ್ರೆ ವಾಟರ್ ಫ್ಲೋ ಯಾವಾಗ ಜಾಸ್ತಿ ಇರುತ್ತೆ ಯಾವಾಗ ಕಡಿಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಪ್ರಕೃತಿ ಎಷ್ಟು ಸುಂದರವೋ ಅಷ್ಟೇ ಭಯಾನಕ ಮತ್ತು ಅಪಾಯಕಾರಿ ಕೂಡ ಹೌದು. ಆದ್ರಿಂದ ನೀವು ಆದಷ್ಟು ಕ್ಲೈಮೇಟ್ ಅನ್ನ ಚೆಕ್ ಮಾಡ್ಕೊಂಡು ಹೋಗಿ. ಅಲ್ಲಿ ಮಳೆ ಜಾಸ್ತಿ ಇದ್ರೆ ಇಲ್ಲಿಗೆ ವಿಸಿಟ್ ಮಾಡ್ಲಿಕ್ಕೆ ಹೋಗಬೇಡಿ. ಆದಷ್ಟು ನೀವು ಮಳೆಗಾಲ ನಿಂತ ಮೇಲೆ ಈ ಜಲಪಾತಗಳಿಗೆ ವಿಸಿಟ್ ಮಾಡಿ. ಇಲ್ಲಿಗೆ ಸಕಲೇಶಪುರದ ಮೊದಲನೇ ದಿವಸದ ಪ್ರವಾಸ ಮುಗಿಯುತ್ತೆ. ಇಲ್ಲಿಂದ ನೀವು ನಿಮ್ಮ ರೂಮ್ಸ್ಗೆ ಹೋಗಿ ವಿಶ್ರಾಂತಿ ಪಡ್ಕೊಳ್ಬಹುದು. ಈಗ ನಾವು ಸಕಲೇಶಪುರದಲ್ಲಿ 2ನೇ ದಿವಸ ಏನೆಲ್ಲ ಎಕ್ಸ್ಪ್ಲೋರ್ ಮಾಡಬಹುದು ಅಂತ ನೋಡೋಣ. 2ನೇ ದಿವಸ ಬೆಳಗ್ಗೆ ನೀವು ಸಕಲೇಶಪುರದಿಂದ 47 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಬಿಸ್ಲೆ ಘಾಟ್ಗೆ ರೀಚ್ ಆಗಿ ನವವಧುವಿನಂತೆ ಕಂಗೊಳಿಸುವ ಪ್ರಕೃತಿಯ ಸೌಂದರ್ಯವನ್ನ ಕಣ್ತುಂಬಿಸಿಕೊಳ್ಬೇಕು ಅಂದ್ರೆ ನೀವು ಬಿಸ್ಲೆ ವ್ಯೂ ಪಾಯಿಂಟ್ಗೆ ಹೋಗಲೇಬೇಕು. ಇದು ಪಶ್ಚಿಮ ಘಟ್ಟಗಳ ಮೋಡಿ ಮಾಡುವ ಮತ್ತು ಮಂತ್ರಮುಗ್ಧರನ್ನಾಗಿಸುವ ಸೊಬಗನ್ನ ಹೊಂದಿದೆ. ಸಕಲೇಶಪುರದಲ್ಲಿ ಪ್ರೇಕ್ಷಣೀಯ ಸ್ಥಳಗಳನ್ನ ವೀಕ್ಷಿಸಲು ಮತ್ತು ಜೀವನದ ಜಂಜಾಟದಿಂದ ತಪ್ಪಿಸಿಕೊಳ್ಳಲು ಇದು ಅತ್ಯಂತ ಮೋಡಿ ಮಾಡುವ ಸ್ಥಳಗಳಲ್ಲಿ ಒಂದು. ಹಾಗಾಗಿ ನೀವು ಸಕಲೇಶಪುರಕ್ಕೆ ಬಂದಾಗ ಬಿಸ್ಲೆ ಘಾಟ್ ಅನ್ನ ನೋಡ್ಲಿಕ್ಕೆ ಮಿಸ್ ಮಾಡಬಾರ್ದು. ಇದಾದ್ಮೇಲೆ ಇಲ್ಲಿಂದ 7 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಪಾಟ್ಲಾ ಬೆಟ್ಟಕ್ಕೆ ನೀವು ರೀಚ್ ಆಗಿ. ಏನೇ ಆದ್ರೂ ಮಳೆಗಾಲದಲ್ಲಂತೂ ಯಾವುದೇ ಜಲಪಾತಗಳಿಗೆ ಹಾಗೆ ಬೆಟ್ಟದ ತುದಿಗಳಿಗೆ ಪ್ರವೇಶವನ್ನ ನಿಷೇಧಿಸಲಾಗುತ್ತೆ. ಆದ್ರಿಂದ ನೀವು ಮಳೆಗಾಲದಲ್ಲಿ ಯಾವುದೇ ಸ್ಥಳಕ್ಕೆ ಹೋಗೋಕ್ಕೂ ಮುಂಚೆ ಅಲ್ಲಿನ ಕ್ಲೈಮೇಟ್ ಅನ್ನ ಮೊದಲನೇದಾಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಮಳೆಗಾಲದಲ್ಲಿ ಟ್ರಾವೆಲ್ ಮಾಡೋದು ಕೂಡ ಸೇಫ್ ಅಲ್ವೇ ಅಲ್ಲ. ಮಳೆಗಾಲದಲ್ಲಂತೂ ಈ ಜಾಗವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗುತ್ತೆ. ಆದ್ರಿಂದ ನೀವು ಮಳೆಗಾಲದಲ್ಲಿ ಇಲ್ಲಿಗೆ ಭೇಟಿ ನೀಡಬೇಡಿ. ಮಳೆಗಾಲ ಆದ ಮೇಲೆ ನೀವು ಇಲ್ಲಿಗೆ ಭೇಟಿ ನೀಡಬಹುದು. ಆಗ್ಲೂ ಕೂಡ ನಿಮಗೆ ವ್ಯೂಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಮಳೆ ನಿಂತ ಮೇಲೆ ಇಲ್ಲಿಗೆ ನೀವು ವಿಸಿಟ್ ಮಾಡಿ. ಸಕಲೇಶಪುರದಲ್ಲಿ ಪಟ್ಲಾ ಬೆಟ್ಟ ಕೂಡ ಅತ್ಯಂತ ಸುಂದರವಾದ ಸ್ಥಳ. ಇಲ್ಲಿಂದ ನಿಮ್ಗೆ ಪಶ್ಚಿಮ ಘಟ್ಟಗಳ ಹಚ್ಚ ಹಸಿರಿನ ನೋಟ ಕಾಣಲ್ ಸಿಗತ್ತೆ. ಈ ಬೆಟ್ಟವನ್ನ ನೋಡಾದ್ಮೇಲೆ ಇಲ್ಲಿಂದ 20 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಮಲ್ಲಳ್ಳಿ ಜಲಪಾತಕ್ಕೆ ರೀಚ್ ಆಗಿ. ಪುಷ್ಪಗಿರಿ ಬೆಟ್ಟಗಳ ತಪ್ಪಲಿನಲ್ಲಿ ಮಲ್ಲಳ್ಳಿ ಜಲಪಾತವು 200 ಅಡಿಗಳಷ್ಟು ಎತ್ತರದಿಂದ 2 ಹಂತಗಳಲ್ಲಿ ಬೀಳೋದ್ರಿಂದ ಕುಮಾರಧಾರಾ ನದಿಯು ಸುಂದರವಾಗಿ ಹರಿಯುತ್ತೆ. ಈ ನದಿ ಕುಕ್ಕೆ ಸುಬ್ರಹ್ಮಣ್ಯದ ಮೂಲಕ ಹರಿಯುತ್ತೆ ಹಾಗೂ ಮಂಗಳೂರಲ್ಲಿ ಅರಬ್ಬಿ ಸಮುದ್ರದೊಂದಿಗೆ ಬೆರೆಯಲು ಮೊದಲು ಉಪ್ಪಿನಂಗಡಿಯಲ್ಲಿ ನೇತ್ರಾಣಿ ನದಿಯೊಂದಿಗೆ ಮಿಲನಗೊಳ್ಳುತ್ತೆ. ಕಡಿದಾದ ಕಣಿವೆಗಳು ಮತ್ತು ಸುತ್ತಲೂ ಹಚ್ಚ ಹಸಿರಿನ ಪರ್ವತಗಳು ಮಲ್ಲಳ್ಳಿ ಜಲಪಾತದ ಸೌಂದರ್ಯವನ್ನ ಹೆಚ್ಚಿಸುತ್ತೆ. ಈ ಜಲಪಾತವನ್ನ ನೀವು ನೋಡ್ಲಿಕ್ಕಾಗಿ ಸ್ವಲ್ಪ ಟ್ರೆಕ್ಕಿಂಗ್ ಅನ್ನ ಮಾಡಬೇಕಾಗುತ್ತೆ. ಇಲ್ಲಿ ಮೆಟ್ಟಲುಗಳನ್ನ ನಿರ್ಮಿಸಿರೋದ್ರಿಂದ ನಿಮಗೆ ಟ್ರೆಕ್ಕಿಂಗ್ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗೋದಿಲ್ಲ. ಇದಂತೂ ನಮ್ಮ ಕಣ್ಣುಗಳಿಗೆ ಅತ್ಯಂತ ಸುಂದರವಾದ ವೀಕ್ಷಣೆ ಅಂತಾನೆ ಹೇಳ್ಬಹುದು. ಈಗ ಇಲ್ಲಿಂದ 9 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಕುಮಾರ ಪರ್ವತ ಸಿಗತ್ತೆ. ಈಗ ನೀವು ಇವಳೇನು ಕುಮಾರ ಪರ್ವತ ಅಂತ ಹೇಳ್ತಾ ಇದ್ದಾಳೆ, ಒಂದೇ ದಿವಸದಲ್ಲಿ ಇದನ್ನ ನೋಡ್ಲಿಕ್ಕೆ ಆಗುತ್ತಾ ಅಂತ ನೀವು ಯೋಚಿಸ್ತಾ ಇರಬಹುದು. ಹೌದು, ಕುಮಾರ ಪರ್ವತನ ಒಂದೇ ದಿವಸದಲ್ಲಿ ನೋಡ್ಲಿಕ್ಕೆ ಆಗೋದೇ ಇಲ್ಲ. ಇದಕ್ಕೆ ನೀವು ಬೆಳಗ್ಗೆನೆ ಬಿಡ್ಬೇಕಾಗತ್ತೆ. ನೀವು ಯಾವುದೇ ಸ್ಪಾಟ್ ಅಲ್ಲಿ ಇದ್ರೂ ಬೆಳಗ್ಗೆ ಬಿಟ್ರೆ ನೀವು ಸಂಜೆನೆ ವಾಪಸ್ ರಿಟರ್ನ್ ಆಗೋದು. ಆದ್ರೂ ಕೂಡ ಇದು ಕೇವಲ 10 ಕಿಲೋಮೀಟರ್ಗಳಷ್ಟು ದೂರ ಇರೋದ್ರಿಂದ ಮಲ್ಲಳ್ಳಿ ಜಲಪಾತದಿಂದ ಇಲ್ಲಿಗೆ ಸುಮ್ಮನೆ ನೀವು ವಿಸಿಟ್ ಮಾಡಿ ಅಲ್ಲಿನ ಹೊರನೋಟವನ್ನ ಮಾತ್ರ ನೋಡಿ ವಾಪಸ್ ಬರಬಹುದು. ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂತ ಆದ್ರೆ ನೀವು ಮಲ್ಲಳ್ಳಿ ಫಾಲ್ಸ್ ಇಂದ ಡೈರೆಕ್ಟ್ ಆಗಿ ನಿಮ್ಮ ರೂಮ್ಸ್ಗೆ ಹೋಗಿ ವಿಸಿಟ್ ಮಾಡಬಹುದು. ಅಲ್ಲಿಗೆ ನಿಮ್ಮ ಸಕಲೇಶಪುರದ 2ನೇ ದಿವಸದ ಪ್ರವಾಸ ಕೂಡ ಮುಗಿಯುತ್ತೆ. ನೀವೇನಾದ್ರೂ ಕುಮಾರ ಪರ್ವತಕ್ಕೆ ಟ್ರೆಕ್ಕಿಂಗ್ ಅನ್ನ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ, ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಆದ್ರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ, ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಈಗ ಸಕಲೇಶಪುರದಲ್ಲಿ 3ನೇ ದಿವಸ ಬೆಳಗ್ಗೆ ಸಕಲೇಶಪುರದಿಂದ 35 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಶ್ರೀ ಬೆಟ್ಟದ ಭೈರವೇಶ್ವರ ದೇವಾಲಯಕ್ಕೆ ರೀಚ್ ಆಗಿ. ಈ ದೇವಾಲಯ ಅಂತೂ ಸುಮಾರು 600 ವರ್ಷಗಳಷ್ಟು ಹಳೆಯದಾದ್ದು ಅಂತ ಹೇಳಲಾಗುತ್ತೆ ಹಾಗೂ ಇದನ್ನ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ನಿರ್ಮಿಸಿದ್ರು ಅಂತ ಕೂಡ ನಂಬಲಾಗುತ್ತೆ. ಬೆಟ್ಟದ ಭೈರವೇಶ್ವರ ದೇವಾಲಯ ಅಂತೂ ಕರ್ನಾಟಕದಲ್ಲಿ ಮಹತ್ವದ ಧಾರ್ಮಿಕ ಕ್ಷೇತ್ರವಾಗಿದೆ. ಶ್ರೀಮಂತ ಇತಿಹಾಸ, ಬೆರಗುಗೊಳಿಸುವ ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಮಹತ್ವವನ್ನ ಹೊಂದಿರುವ ಈ ದೇವಾಲಯವು ಭಕ್ತರು ಮತ್ತು ಪ್ರವಾಸಿಗರನ್ನ ಸದಾಕಾಲ ತನ್ನತ್ತ ಸೆಳೆಯುತ್ತೆ.
ಸುಂದರವಾದ ಪಶ್ಚಿಮ ಘಟ್ಟಗಳ ನಡುವೆ ನೆಲೆಸಿರುವ ಬೆಟ್ಟದ ಭೈರವೇಶ್ವರ ದೇವಸ್ಥಾನವು ಬೆಟ್ಟದ ಮೇಲೆ ನೆಲೆಸಿದ್ದು ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯವನ್ನ ನಮ್ಮೆಲ್ಲರಿಗೂ ತೋರ್ಪಡಿಸುತ್ತೆ. ನಿಮ್ಮ ಬಳಿ ಏನಾದ್ರೂ ಡ್ರೋನ್ ಇದ್ದಲ್ಲಿ ಇಲ್ಲಂತೂ ನೀವು ಒಂದು ಶೂಟ್ ಅನ್ನ ಮಾಡಲೇಬೇಕು. ಯಾಕಂದ್ರೆ ಇಲ್ಲಿ ನಿಮ್ಗೆ ಅಷ್ಟು ಬ್ರೆತ್ ಟೇಕಿಂಗ್ ವ್ಯೂಸ್ ಕಾಣಲ್ ಸಿಗತ್ತೆ. ಒಟ್ಟಾರೆ ಈ ಸುಂದರವಾದ ದೇವಾಲಯಕ್ಕೆ ನೀವು ಸಕಲೇಶಪುರಕ್ಕೆ ಬಂದಾಗ ಭೇಟಿ ನೀಡಲೇಬೇಕು. ಈ ದೇವಾಲಯವನ್ನ ನೋಡಾದ್ಮೇಲೆ ಇಲ್ಲಿಂದ 12.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಮಗಜೇಹಳ್ಳಿ ಜಲಪಾತಕ್ಕೆ ರೀಚ್ ಆಗಿ ಇಲ್ಲಿಗೆ ಭೇಟಿ ನೀಡಿದಾಗ ನೀವು ಮರಗಳಿಂದ ಆವೃತವಾಗಿರುವ ಸುಂದರವಾದ ಜಲಪಾತವನ್ನ ಆನಂದಿಸಬಹುದು. ನಾನು ಈಗಾಗಲೇ ಹೇಳಿದ ಹಾಗೆ ನೀವು ಮಳೆಗಾಲದಲ್ಲಂತೂ ಜಲಪಾತಗಳಿಗೆ ಭೇಟಿ ನೀಡಲೇಬೇಡಿ. ಆದಷ್ಟು ನೀವು ಮಳೆ ನಿಂತ ಮೇಲೆ ಜಲಪಾತಗಳಿಗೆ ಭೇಟಿ ನೀಡಿ. ಚಳಿಗಾಲ ಅಥವಾ ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ನೀವು ಈ ಜಲಪಾತಕ್ಕೆ ಭೇಟಿ ನೀಡಬಹುದು. ಇಲ್ಲಂತೂ ತುಂಬಾನೇ ಜಾರೋ ಬಂಡೆಗಳು ನಿಮ್ಗೆ ಕಾಣಲ್ ಸಿಗುತ್ತೆ. ಆದ್ರಿಂದ ನೀವು ಗ್ರಿಪ್ ಆಗಿರುವಂತಹ ಶೂಸ್ ಅನ್ನೇ ಧರಿಸಿ. ಅದೇನೇ ಆದ್ರೂ ನೀರು ಇರುವ ಸ್ಥಳಗಳಲ್ಲಿ ತುಂಬಾ ಎಚ್ಚರವನ್ನ ವಹಿಸಬೇಕಾಗುತ್ತೆ. ಇದಾದ್ಮೇಲೆ ಇಲ್ಲಿಂದ 16 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಒಂಬಟ್ಟು ಗುಡ್ಡಕ್ಕೆ ನೀವು ರೀಚ್ ಆಗಿ. ಇದರ ಟ್ರೆಕ್ಕಿಂಗ್ ಕೂಡ ಅಷ್ಟೇ ತುಂಬಾ ಕಷ್ಟ ಇರುತ್ತೆ. ಒಂದೇ ದಿವಸದಲ್ಲಿ ಕಂಪ್ಲೀಟ್ ಮಾಡಕ್ ಆಗೋದಿಲ್ಲ. ಆದ್ರಿಂದ ಇದರ ಹೊರನೋಟವನ್ನ ನೀವು ನೋಡ್ಕೊಂಡು ವಾಪಸ್ ಬರಬಹುದು. ನಾವು ಸಕಲೇಶಪುರದ ಹತ್ರ ಹೋಗಿರ್ತೀವಿ, ಅಷ್ಟು ದೂರ ಟ್ರಾವೆಲ್ ಮಾಡಿರ್ತೀವಿ. ಒಂದ್ ಸ್ವಲ್ಪ ದೂರ ಹೋಗ್ಬಿಟ್ರೆ ಏನಾಗತ್ತಲ್ವಾ, ಸೊ ನೀವು ಒಂಬಟ್ಟು ಗುಡ್ಡಕ್ಕೆ ಹೋಗಿ ರೀಚ್ ಆಗ್ಬಿಟ್ಟು ಅಲ್ಲಿನ ಹೊರನೋಟವನ್ನ ನೋಡ್ಕೊಂಡು ಬರಬಹುದು. ಅಲ್ಲಿಂದಾನೇ ನಿಮ್ಗೆ ತುಂಬಾ ಸಾಕಷ್ಟು ಒಳ್ಳೊಳ್ಳೆ ವ್ಯೂಸ್ ಕೂಡ ಸಿಗತ್ತೆ. ಇದರದು ನಿಮ್ಗೆ ಸಂಪೂರ್ಣ ಮಾಹಿತಿಯುಕ್ತ ವಿಡಿಯೋ ಬೇಕು ಅಂದ್ರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇದಾದ್ಮೇಲೆ ನೀವು ಇಲ್ಲಿಂದ 40 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ಕಾಡುಮನೆ ಅಬ್ಬಿ ಜಲಪಾತ ನಿಮ್ಗೆ ಸಿಗತ್ತೆ. ಈ ಜಲಪಾತ ಅಂತೂ ಒಂದು ಗುಪ್ತ ರತ್ನ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇದು ಸಾಕಷ್ಟು ಜನರಿಗೆ ಅಷ್ಟು ಗೊತ್ತಿರೋದಿಲ್ಲ. ಇದು ಸ್ವಲ್ಪ ಒಳಗಡೆ ಇರೋದ್ರಿಂದ ಈ ಜಲಪಾತ ಅಂತೂ ಒಂದು ಗುಪ್ತರತ್ನ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇದು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಇದು ಸ್ವಲ್ಪ ಒಳಗಡೆ ಇರೋದ್ರಿಂದ. ಹಾಗೆ ನೀವು ಈ ಜಲಪಾತಕ್ಕೆ ರೀಚ್ ಆಗೋ ವೇಳೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ಆಫ್ಲೈನ್ ಮ್ಯಾಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಇಲ್ಲಿಗೆ ಹೋದಾಗ ನಿಮ್ಗೆ ರೂಟ್ಗಳು ಮಿಸ್ ಆಗೋ ಚಾನ್ಸಸ್ ಇರ್ತವೆ. ಆದಷ್ಟು ನೀವು ಈ ಸ್ಥಳಕ್ಕೆ ಅಲ್ಲಿನ ಲೋಕಲ್ ಜನರ ಮಾರ್ಗದರ್ಶನದೊಂದಿಗೆನೆ ರೀಚ್ ಆಗಿ. ಈ ಜಲಪಾತ ಅಂತೂ ದಟ್ಟ ಕಾಡಿನ ನಡುವೆ ನಿಮಗೆ ಕಾಣಲ್ ಸಿಗತ್ತೆ. ನಿಮ್ಗೇನಾದ್ರೂ ಕಾಡಿನ ಮೂಲಕ ಹೋಗಿ ಜಲಪಾತವನ್ನ ವೀಕ್ಷಣೆ ಮಾಡಬೇಕು ಅಂತ ಆಸೆ ಇದ್ದಲ್ಲಿ ಈ ಜಲಪಾತಕ್ಕೆ ನೀವು ಭೇಟಿ ನೀಡಬಹುದು. ಇದಾದ್ಮೇಲೆ ನಿಮ್ಗೆ ಸಮಯ ಇದೆ ಅಂತ ಆದ್ರೆ ಇಲ್ಲಿಂದ 11 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ದೋಣಿಗಲ್ ಸ್ಮಾಲ್ ಜಲಪಾತಕ್ಕೆ ನೀವು ರೀಚ್ ಆಗಿ. ಈ ಜಲಪಾತ ಕೂಡ ದಟ್ಟ ಅರಣ್ಯದೊಳಗಡೆ ಇರೋದ್ರಿಂದ ಅಲ್ಲಿನ ಸ್ಥಳೀಯ ಮಾರ್ಗದರ್ಶಕರೊಟ್ಟಿಗೆನೆ ಇಲ್ಲಿಗೆ ನೀವು ರೀಚ್ ಆಗೋದು ಅತ್ಯಂತ ಉತ್ತಮವಾಗತ್ತೆ. ಇಲ್ಲಿಗೆ ನಿಮ್ಮ ಸಕಲೇಶಪುರದ 3 ದಿನಗಳ ಪ್ರವಾಸ ಮುಗಿಯುತ್ತೆ. ನಾನೀಗಾಗಲೇ ನಿಮ್ಗೆ ರೂಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸಕಲೇಶಪುರದಿಂದ 1 ಕಿಲೋಮೀಟರ್ ದೂರ ಇರುವಂತಹ ಸ್ಟೇ ಮೇಕರ್ ಸಕಲೇಶಪುರ ಹೋಟೆಲ್ಸ್ಗೆ ನೀವು ರೀಚ್ ಆಗಬಹುದು. ಇಲ್ಲಿ ಒಂದು ದಿವಸಕ್ಕೆ 1500 ರೂಪಾಯಿಂದ 2000 ರೂಪಾಯಿ ಒಳಗಡೆ ಚಾರ್ಜ್ ಮಾಡ್ತಾರೆ. ಹಾಗೆ ಮತ್ತೊಂದು ರೂಮ್ ಸಕಲೇಶಪುರದಿಂದ 1 ಕಿಲೋಮೀಟರ್ ದೂರ ಇರುವಂತಹ ಹೋಟೆಲ್ ಪುಷ್ಪಗಿರಿ ಕಂಫರ್ಟ್ಸ್ಗೆ ನೀವು ರೀಚ್ ಆಗಬಹುದು. ಇಲ್ಲಿ ಒಂದು ದಿವಸಕ್ಕೆ 1200 ರೂಪಾಯಿಂದ 1500 ರೂಪಾಯಿ ಒಳಗಡೆ ಚಾರ್ಜ್ ಮಾಡ್ತಾರೆ. ಹಾಗೆ ಕೊನೆಯ ರೂಮ್ ಸಕಲೇಶಪುರದಿಂದ 1 ಕಿಲೋಮೀಟರ್ ಅಷ್ಟು ದೂರ ಇದೆ. ಇದರ ಹೆಸರು ಶ್ರೀನಿವಾಸ ರೆಸಿಡೆನ್ಸಿ ಅಂತ. ಇದರಲ್ಲಿ ಒಂದು ದಿವಸಕ್ಕೆ 1000 ರೂಪಾಯಿಂದ 2000 ರೂಪಾಯಿ ಒಳಗಡೆ ಚಾರ್ಜ್ ಮಾಡ್ತಾರೆ. ಇಲ್ಲಿಗೆ ಹೋದಾಗ ನೀವು ಊಟ ತಿಂಡಿ ಮಾಡ್ಕೊಳ್ಳಿಕ್ಕೆ ಸಕಲೇಶಪುರದಿಂದ 1 ಕಿಲೋಮೀಟರ್ ದೂರ ಇರುವಂತಹ ಮೈತ್ರಿ ರೆಸ್ಟೋರೆಂಟ್ಗೆ ರೀಚ್ ಆಗಬಹುದು. ಅಥವಾ ನೀವು ಸಕಲೇಶಪುರದಿಂದ 350 ಮೀಟರ್ಗಳಷ್ಟು ದೂರ ಇರುವಂತಹ ಸುರಭೀಸ್ ವೆಜ್ ರೆಸ್ಟೋರೆಂಟ್ಗೂ ಕೂಡ ರೀಚ್ ಆಗಬಹುದು. ನಾನು ಹೇಳಿದ್ದ ಹೋಟೆಲ್ಗೆ ಹೋಗಬೇಕು ಅಂತೇನಿಲ್ಲ. ನಿಮಗೆ ಯಾವುದೇ ಕಣ್ಣಿಗೆ ಬಿದ್ದಲ್ಲಿ ಅಲ್ಲಿಗೆಲ್ಲ ನೀವು ವಿಸಿಟ್ ಮಾಡಬಹುದು. ಈಗ ಸಕಲೇಶಪುರಕ್ಕೆ ಹೋಗ್ಲಿಕ್ಕೆ ಬೆಸ್ಟ್ ಟೈಮ್ ಯಾವುದಪ್ಪ ಅಂತ ನೋಡೋದಾದ್ರೆ ನೀವು ಆದಷ್ಟು ಮಳೆಗಾಲದಲ್ಲಿ ಇಲ್ಲಿಗೆಲ್ಲ ಹೋಗ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಬೆಟ್ಟ ಗುಡ್ಡಗಳಿರ್ತಾವೆ ಮತ್ತು ಜಲಪಾತಗಳಿರ್ತಾವೆ. ಮಳೆ ಅಂತೂ ಜಾಸ್ತಿ ಇರುತ್ತೆ. ನಿಮಗೆ ಯಾವುದೇ ಜಾಗಗಳನ್ನ ಆರಾಮಾಗಿ ನೋಡ್ಲಿಕ್ಕೆ ಆಗೋದೇ ಇಲ್ಲ. ಆದಷ್ಟು ನೀವು ಮಳೆಗಾಲ ಆದ್ಮೇಲೆನೆ ಹೋಗಿ, ಅಂದ್ರೆ ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ನೀವು ಈ ಸ್ಥಳಕ್ಕೆ ವಿಸಿಟ್ ಮಾಡಿ. ಸೆಪ್ಟೆಂಬರ್ ಟು ಫೆಬ್ರವರಿ ಒಳಗಡೆ ನೀವು ಈ ಸ್ಥಳಕ್ಕೆ ಭೇಟಿ ನೀಡಿದ್ದಲ್ಲಿ ನಿಮಗೆ ಜಲಪಾತಗಳು ನೋಡಲ್ ಸಿಗ್ತವೆ. ಹಾಗೆ ಹಚ್ಚ ಹಸಿರು ಕೂಡ ನಿಮ್ಗೆ ಕಾಣಲ್ ಸಿಗುತ್ತೆ. ಯಾವುದೇ ಸೀಸನ್ ಆದ್ರೂ ಆ ಸ್ಥಳದ ಕಂಡೀಷನ್ ಅಥವಾ ಕ್ಲೈಮೇಟ್ ಅನ್ನ ಮೊದಲು ನೀವು ತಿಳ್ಕೊಂಡು ನಂತರನೇ ಪ್ಲಾನಿಂಗ್ ಮಾಡಿ. ಹಾಗೆ ಮತ್ತೊಂದೇನು ಅಂದ್ರೆ ನೀವು ಗೂಗಲ್ ಮ್ಯಾಪ್ಸ್ ಮೂಲಕನೇ ನೀವು ಯಾವುದೇ ಸ್ಥಳದಲ್ಲಿದ್ರೂ ಅಲ್ಲಿನ ಲೋಕಲ್ ಬಸ್ ಟೈಮಿಂಗ್ಸ್ ಅನ್ನ ತಿಳ್ಕೊಳ್ಬಹುದು. ಹಾಗೆ ಯಾವ ಬಸ್ ಸ್ಟಾಪ್ ಅಲ್ಲಿ ಇದ್ದೀರಾ, ಅಲ್ಲಿಂದ ಬಸ್ ಎಷ್ಟೊತ್ತಿಗೆ ಹೊರಡುತ್ತೆ, ಎಷ್ಟೊತ್ತಿಗೆ ಬರುತ್ತೆ ಅಂತೆಲ್ಲ ತಿಳ್ಕೊಳ್ಬಹುದು. ಇದನ್ನ ನಾನು ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಆ ವಿಡಿಯೋನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಚೆಕ್ ಮಾಡ್ಲಿಕ್ಕೆ ಮಿಸ್ ಮಾಡಬೇಡಿ. ಯಾಕಂದ್ರೆ ನೀವು ಟ್ರಾವೆಲ್ ಮಾಡುವಾಗ ಬಸ್ ಟೈಮಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ನೀವೇನಾದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅನ್ನ ಯೂಸ್ ಮಾಡ್ತಾ ಇದ್ರೆ.
ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ನಿಮಗೆ ಏನು ಮಾಡಬೇಕು ಅಂತ ಗೊತ್ತೇ ಇದೆ, ಅದನ್ನು ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಲಿಕ್ಕೂ ಕೂಡ ಮರಿಬೇಡಿ.